ನಾಮಫಲಕದ ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳು ಸಮರವನ್ನು ಸಾರಿವೆ. ಬೆಂಗಳೂರಿನಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕೆ ಆಗ್ರಹ. ಹೋರ್ಡಿಂಗ್ ಮೇಲೇರಿ ಇಂಗ್ಲಿಷ್ ಬ್ಯಾನರ್ ಅನ್ನು ಕಿತ್ತಾಕಿದ್ದಾರೆ ಪ್ರತಿಭಟನಾಕಾರರು. ಪ್ರತಿಭಟನಾಕಾರರನ್ನು ಕೆಳಗಿಳಿಸಲಿಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸಾದಹಳ್ಳಿ ಗೇಟ್ನಲ್ಲಿ ಕರವೇ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಹೋಟೆಲ್ ಮುಂಭಾಗ ನಾಮಫಲಕವನ್ನು ಮುರಿದು ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಹೆಬ್ಬಾಳ ಕೆಆರ್ಪುರಂನಲ್ಲೂ ಕೂಡ ಕರವೇ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹದ್ದು. ಬೆಂಗಳೂರಿನಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಅನ್ನುವಂತಹ ನಿಯಮ ಇದ್ರೂ ಕೂಡ ಆ ನಿಯಮವನ್ನು ಉಲ್ಲಂಘಿಸಿ ಆಂಗ್ಲ ಭಾಷೆ ರಾರಾಜಿಸ್ತಾ ಇದೆ. ಇದರ ವಿರುದ್ಧ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಪ್ರಮುಖವಾಗಿ ಕರವೇ ಸಮರವನ್ನು ಸಾರಿರುವಂತಹದ್ದು, ಬೃಹತ್ ಪ್ರತಿಭಟನೆಗೆ ಮುಂದಾಗಿರುವಂತಹದ್ದು. ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ಫ್ಲೆಕ್ಸ್ಗಳನ್ನು ಹರಿಯುವಂತಹ ಕೆಲಸ ಆಗ್ತಾ ಇದೆ, ಬೋರ್ಡ್ಗಳನ್ನು ಮುರಿಯುವಂತಹ ಕೆಲಸ ಆಗ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ಕರವೇ ಸದಸ್ಯರು, ಕರವೇ ಕಾರ್ಯಕರ್ತರು ಹೋಟೆಲ್ ಮಾಲೀಕರಿಗೆ ಯಾರ್ಯಾರು ಆಂಗ್ಲ ನಾಮಫಲಕವನ್ನು ಹಾಕಿಕೊಂಡಿದ್ರು ಅಂಥವರಿಗೆ ಎಚ್ಚರಿಕೆ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ನಿನ್ನೆ BBMP ಆಯುಕ್ತರ ನೇತೃತ್ವದಲ್ಲೂ ಒಂದು ಮಹತ್ವದ ಸಭೆಯಾಗಿತ್ತು. ಈ ಮಹತ್ವದ ಸಭೆಯ ನಂತರವೂ ಕೂಡ ಯಾರ್ಯಾರು ಅದೇ ರೀತಿಯ ಆಂಗ್ಲ ಭಾಷೆಯ ನಾಮಫಲಕವನ್ನು ಕರ್ನಾಟಕದಲ್ಲಿ ಮುಂದುವರಿಸಿದ್ರು, ಬೆಂಗಳೂರಿನಲ್ಲಿ ಮುಂದುವರಿಸಿದ್ರು, ಅವರಿಗೆ ಇವತ್ತು ಬಿಸಿಯನ್ನು ಮುಟ್ಟಿಸಲಿಕ್ಕೆ ಕನ್ನಡವನ್ನು ಕಡ್ಡಾಯ ಅನ್ನುವಂತಹ ರೀತಿಯಲ್ಲಿ ಹೇಳಲಿಕ್ಕೆ ಪ್ರತಿಭಟನೆಯ ಮೂಲಕ ಕನ್ನಡ ಪರ ಸಂಘಟನೆಗಳು ಮುಂದಾಗಿರುವಂತಹದ್ದು. ಕನ್ನಡ ಬಾವುಟವನ್ನು ಹಿಡಿದು ಬೃಹತ್ ಕನ್ನಡ ನಾಮಫಲಕ ಜಾಥಾವನ್ನು ಇವತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಎರಡು ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕೆಆರ್ಪುರಂ, ಮತ್ತೊಂದು ಕಡೆ ಸಾದಹಳ್ಳಿ ಗೇಟ್ನಲ್ಲಿ ಕರವೇ ಕಾರ್ಯಕರ್ತರ ಪ್ರತಿಭಟನೆ, ಆಕ್ರೋಶದ ಕಿಚ್ಚು ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. ಯಾರ್ಯಾರು ಆಂಗ್ಲ ನಾಮಫಲಕವನ್ನು ಹಾಕಿದ್ರೋ, ಇಂಗ್ಲೀಷ್ನಲ್ಲಿ ಯಾರ್ಯಾರು ನಾಮಫಲಕವನ್ನು ಹಾಕಿದ್ರೋ ಅವುಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಈ ಮೂಲಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು. ಕನ್ನಡದ ಶಾಲನ್ನು ಹೆಗಲ ಮೇಲೆ ಹಾಕಿ ಇವತ್ತು ಬೃಹತ್ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದು. ಇನ್ನು ಪ್ರತಿಭಟನಾ ನಿರತರನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಕೆಆರ್ಪುರಂನ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿರುವಂತಹ ಬ್ಯಾನರ್ಗಳನ್ನು ಹರಿಯುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಸಾದಹಳ್ಳಿಯಲ್ಲೂ ಕೂಡ ಬೃಹತ್ ಫ್ಲೆಕ್ಸನ್ನು ಹರಿದು ಹಾಕುವಂತಹ ಕೆಲಸವನ್ನು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ದಾರೆ. ಈ ಮೂಲಕ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಕನ್ನಡವೇ ಮುಖ್ಯ, ಕನ್ನಡವೇ ಮೊದಲ ಆದ್ಯತೆ, ನಿಯಮವನ್ನು ಮೀರಲಿಕ್ಕೆ, ಬೇರೆ ಭಾಷೆಗಳಲ್ಲಿ ನಾಮಫಲಕವನ್ನು ಅಳವಡಿಸಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನು ಕೊಡಲ್ಲ ಅಂಥೇಳಿ ಕನ್ನಡ ಪರ ಸಂಘಟನೆಗಳು ಈ ಮೂಲಕ ಸಂದೇಶವನ್ನು ರವಾನಿಸಿವೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾಮಫಲಕಗಳ ಮೇಲೆ ಕನ್ನಡ ಕಡ್ಡಾಯ ಅನ್ನುವಂತಹ ನಿಯಮವಿದೆ. 60% ಕನ್ನಡವನ್ನು ಬಳಕೆ ಮಾಡಲೇಬೇಕು. ಆದರೆ ಆ ರೀತಿಯ ನಿಯಮವನ್ನು ಉಲ್ಲಂಘಿಸಿದ ಅಂಗಡಿಯ ಮಾಲೀಕರುಗಳಿಗೆ ಈಗ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಮುಂದಾಗಿರುವಂತಹದ್ದು. ಅದು ಜಾಹೀರಾತು ಫಲಕವೇ ಆಗಿರಬಹುದು, ನಾಮಫಲಕವೇ ಆಗಿರಬಹುದು, ಯಾವುದೇ ಫಲಕ ಆಗಿರಬಹುದು, ಯಾವುದೇ ಬೋರ್ಡ್ ಆಗಿರಬಹುದು, ಕನ್ನಡ ಕಡ್ಡಾಯ ಅನ್ನುವಂತಹ ಒಂದು ನಿಯಮವಿದೆ. ಆ ನಿಯಮವನ್ನು ಉಲ್ಲಂಘಿಸಿದವರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಇವತ್ತು ರಣಕಹಳೆಯನ್ನು ಮೊಳಗಿಸಿದ್ದಾರೆ, ಕಿಚ್ಚನ್ನು ಹೊತ್ತಿಸಿದ್ದಾರೆ, ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಳೆದ ಒಂದು ವಾರದಿಂದಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇತ್ತು.
ವಿವಿಧ ಪರ ಕನ್ನಡ ಸಂಘಟನೆಯ ಹೋರಾಟಗಾರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ರೂಪುರೇಷೆಗಳನ್ನು ಹಾಕೊಳ್ತಾ ಇದ್ರು. ಅವರ ಪ್ಲಾನ್ ರೀತಿಯಲ್ಲಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯಾರ್ಯಾರು ಇಂಗ್ಲಿಷ್ ಭಾಷೆಯಲ್ಲಿರುವಂತಹ ನಾಮಫಲಕವನ್ನು ಅಳವಡಿಸಿದ್ರು, ಫ್ಲೆಕ್ಸ್ಗಳನ್ನು ಅಳವಡಿಸಿದ್ರು, ಜಾಹೀರಾತು ಫಲಕಗಳನ್ನು ಅಳವಡಿಸಿದ್ರು, ಅವರಿಗೆ ಬಿಸಿ ಮುಟ್ಟಿಸಲಿಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ದಾವೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗನೇ ಸಾರ್ವಭೌಮ. ಯಾವುದೇ ಕಾರಣಕ್ಕೂ ಕೂಡ ಇಂಗ್ಲಿಷ್ ಅಥವಾ ಬೇರೆ ಭಾಷೆಯ ನಾಮಫಲಕಕ್ಕೆ ಅವಕಾಶವನ್ನು ಕೊಡಬಾರ್ದು, ನಿಯಮವನ್ನು ಮೀರಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂತಹ ಸಂದೇಶವನ್ನು ಕನ್ನಡ ಪರ ಸಂಘಟನೆಗಳು ಈ ಮೂಲಕ ರವಾನಿಸಿವೆ.